ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ, ತಲೆಗೇರಲಿಲ್ಲ ಕಾಯಕ. ಈ ಮಾತು ಕೇಳಿ ಬಲು ಮಾಯ, ತೂಕ ಮಾಡಿ ಹೇಳುತ್ತೀನ್ರಿ ನ್ಯಾಯ. ಜೀವಕ್ಕೆ ಅನ್ನುತ್ತದೆ ದೇಯ, ಬಿಟ್ಟು ಹೋಗಬ್ಯಾಡ ಮಾರಾಯ, ಬಿಟ್ಟು ಹೋಗಬ್ಯಾಡ ಮಾರಾಯ. ಮಾಯಾ ನೀವೆಲ್ಲರೂ ಅರಿವೇದ ಹೊಲಿತಿದ್ರು ಹಳೆ ಕಾಲದ. ಈ ಸೀರೆ ಹರಿದ್ರೆ, ಶರ್ಟ್ ಹರಿದ್ರೆ, ಬನೇನು ಹರಿದ್ರೆ ನಮ್ಮ ಅವುಗಳು ಸೂಜಿ ಒಳಗೆ ದಾರ ಪೋಣಿಸಿ ನಮ್ಮ ತಾಯಿಗಳೆಲ್ಲ ಹೊಲಿತಿದ್ರು. ಹೌದಿಲ್ರಿ? ಹೊಲಿತಿದ್ರು. ಅದನ್ನು ಹೊಲೆ ಹೊತ್ತಿನಾಗ ದಾರ ಪೋಣಿಸಿ ಆ ದಾರಕ್ಕೆ ಹಿಂದೊಂದು ಗಂಟು ಹೊಡಿತಿದ್ರು. ಬಂಗಾರ ಅಂತ ದಾರ, ಬಂಗಾರ ಅಂತ ಸೂಜಿ, ಹಿಂದೆ ಗಂಟು ಯಾಕೆ ಹೊಡಿತೀರ ಅನ್ನಕ್ಕೆ ಹೋಗ್ಬೇಡ್ರಿ. ಅದನ್ನು ಯಾಕೆ ಹೊಡಿತೀರಂದ್ರೆ ಮುಂದೆ ಹೊಲಿಗೆ ಒಂದು ಮೊಳ ಹೊಲಿಗೆನ ಹೊಲಿದ್ರು ಸಹಿತ, ಎಟ್ಟು ಜೋರ್ಲೆ ಜಗ್ಗಿರು ಸಹಿತ ಹೊಲಿಗೆಯಾಗಿಂದ ದಾರ ಪಾರಾಗಿ ಮತ್ತು ಅದು ಹಂಗೆ ಉಳಿಬಾರದು. ಮುಂದಿನ ಹೊಲಿಗೆಲ್ಲ ಗಚ್ಚಿ ಕುಂಡಬೇಕಾಗಿತ್ತಂದ್ರೆ ಹಿಂದೊಂದು ಗಂಟ ಗಟ್ಟಿರ್ಬೇಕತ್ತ. ಹಂಗೆ ನೀವು ರಾಮಕೃಷ್ಣ ಹರಿ ಅನ್ರಿ, ಓಂ ನಮ ಶಿವಾಯ ಅನ್ರಿ, ಮತ್ತೇನನ್ರಿ, ಇವತ್ತಿರಿ ಹಚ್ಕೋರಿ, ಭಂಡಾರಿ ಹಚ್ಕೋರಿ, ಗಂಧ, ನೀವು ಯಾವ ದೇವ್ರಿಗೆ ಹೋಗಿ ಭಕ್ತಿ ನಿಮ್ದು ಎಲ್ಲಿ ಪ್ರೀತಿ ಐತೆ ಅಲ್ಲಿ ಮಾಡಿರಿ. ಆದರೆ ದೇವ್ರ ಮ್ಯಾಗ ಪಕ್ಕ ಹಿಂದೆ ಗಂಟು ಹೊಡೆದಂಗೆ ನಮ್ಮ ಮನುಷ್ಯನಾಗ ಶ್ರದ್ಧಾ ವಿಶ್ವಾಸ ಅನ್ನೋಂಥದ್ದು ಇತ್ತಂದ್ರೆ ನೀವು ಎಷ್ಟು ಶಿವ ಶಿವ ಅಂತಿರಲ್ಲ ಅದೆಲ್ಲ ಹೊಲಿಗೆ ಕುಣ್ತದೆ. ಒಂದು ಸುಂದರ ಹೊಲಿಗೆ ತಯಾರಾದಂಗೆ ಒಂದು ಸುಂದರವಾದಂಥ ಭಕ್ತಿ ತಯಾರಾಗ್ತದೆ. ಭಕ್ತಿ ಏನ ಶ್ರದ್ಧೆ ಏನಂತಾರೆ ಅವರು, ನಮ್ಮಲ್ಲಿ ಶ್ರದ್ಧೆ ಬೇಕು. ಏನು ಬೇಕ್ರಿ? ಒಬ್ರು ಯಾರೋ ನೀರು ಕೇಳಕ್ಕೆ ಹೋದ್ರತ್, ನಾನೆಲ್ಲರೂ ಕೇಳಿರಿ. ಮತ್ತು ಗಾಡ್ಯಾಗ ಬಾಟ್ಲ್ಯಾಗ ಅದಾವ ಒಟ್ಟ, ನಾನು ನೀರು ಹೇಳವಲ್ಲ. 3 ಬಾಟ್ಲಿ ಅದಾವ್ರಿ, 1-2 ನಮ್ಮ ಗೌಡ್ರದ್ದು. ಒಬ್ರು ಯಾರೋ ಬೋರ್ ಹೊಡ್ಸವ್ರು ಇದ್ರತ್ರಿ, ನೀರು ಕೇಳಕ್ಕೆ ಹೋದ್ರತ್. ಅವ್ರು ಇಂಥವ್ರೊಬ್ರು ಪಾಪ ಯಾರೋ ಇದ್ರೆ ಬನ್ನಿ ಗಿಡ ಹಳ್ಳದ ಮೂಲಿ ಈಶಾನ್ಯಕ್ಕೆ ಹೊಡಿಪ 1 ಬಾವಿ ಹೊಡಿ ಅಂದ್ರೆ ಅವ್ರು 10 ಫೂಟ್ ಹೊಡೆದಿವು. ಏಟ್ರಿ ಮಾವಿ 10 ಫೂಟ್ ಹೊಡೆದ. ಅವಂಗೆ ಯಾರೋ ಹೇಳ್ರಿ, ಅವನೇನು ಮಾಡ್ತಿ, ಸಂಕೇಶ್ವರದಾಗ ಹೋಗಿ ಭಾರಿ ಹೇಳ್ತಾನೆ, ಪಕ್ಕ ನೀರು ಬೀಳಬೇಕಂದ್ರೆ ಇದನ್ನು 10 ಫೂಟ್ ಬಿಟ್ಟ. ಹ್ಞೂ ಅನ್ರಲೆ ಅವ್ರ ಕಡೆ ಹೋಗಿ ಅಲ್ಲೊಂದು 500 ರೂಪಾಯಿ ತುಂಬಿ ಮಾಡಿ ಅವ್ರು ಲಿಂಬಿಕಾಯಿ ಕೊಟ್ಟ ಇಳಿಸಿ 3 ಕಡೆ 3 ಹೋಳು ಮಾಡಿ ಹೋಗಿದ್ರೆ ಅಲ್ಲೊಂದು ಹಡ್ಡ, ಅದೊಂದು 10 ಫೂಟ್ ಆಯ್ತು. ಇವೆಲ್ಲ ಭಾಳ ಸಾದಾಬಾದ ಏನು ಪ್ರಶ್ನೆನಿಲ್ಲ. ಮಹಾರಾಷ್ಟ್ರದಾಗ ಒಬ್ಬದಾನು, ಅವ್ಗೆ ನೀರು ಕಾಣ್ತ, ನಮ್ಮ ಡುಬ್ಬ ನಮ್ಗೆ ಕಾಣಲಿಲ್ಲ, ಮಣ್ಣದೇನು ಕಾಣ್ತೈತಿ. ಖರೆ ತಿನ್ನೋದ ಮತ್ತು ನೀರು ತಂದು ತೋರಿಸಿ ಹೊಡಿದು ಬೋರ. ಇವ ಒಂದು ವರ್ಷದಾಗ 7-8 ಎಕರೆದಾಗ ಒಂದು 30 ತೆಗ್ಗ ಹೊಡೆದಿದ್ದವು. ಏನು ಹೊಡೆದಿದ್ದ? ಅಲ್ಲೊಂದು ಕೇಳ್ಕೊಂಡು ಬರವ 10 ಫೂಟ್ ಹೊಡ್ಯಾವ. ಅವ್ರು ಭಾರಿ ಅಂದ್ಕೊಳ್ಳಿ ಇದನ್ನು ಬಿಡವ, ಅಲ್ಲೊಂದು ಕೇಳ್ಕೊಂಬರವ ಮತ್ತೊಂದು 10 ಎಕರೆದಾಗ 30 ತೆಗ್ಗ, ಅದು ನೀರು ಬೀಳಲಿಲ್ಲ. ಏನಾಯ್ತು ರೀ? 30 ತೆಗ್ಗ. ಅದು ಒಂದ್ರ ಮ್ಯಾಗೂ ಪಕ್ಕಾ ವಿಶ್ವಾಸ ಇಡ್ಲಾರ್ದ 10 ಫೂಟ್ ತೆಗ್ಗ ಹೊಡ್ಕೋತ ಬಾವಿ ಊರು ತ್ವಾಡ ತುಂಬ ತೆಗ್ಗ ಹೊಡ್ಕೋತ ಹೋದ್ರೆ ನೀರದು ಏನ್ರಿ ಹತ್ತವನು? ಅದೆಂದೂ ಸಾಧ್ಯ ಇಲ್ಲ. ನೀವೊಂದು ಮಾತು ಕೇಳ್ತೀನಿ, 10 ಫೂಟದು 30 ತೆಗ್ಗ ಹೊಡಿಕ್ಕಿಂತನೂ ಚಲೋ ಒಂದು ಮೂಲ್ಯಾಗ ಹಳ್ಳ ದಾಂಡಿಗೆ ಒಂದೇ ಜಾಗದಾಗ ಒಂದು 50-70 ಫೂಟ್ ತನಕ ಹೊಡೆದ್ರೆ ಬರ್ತಿದ್ದಿಲ್ಲ ಕಲ್ಲಾಗಿನ ನೀರ. ಇಡೀ ಹೊಲ ತುಂಬ ತೆಗ್ಗಾನ ಹೊಡ್ಕೋತ ಹೋದ, ಒಂದಕ್ಕೂ ನೀರು ಹತ್ತಲಿಲ್ಲ. ಒಂದು ತೊಡೆ ದಿನ ಭುವನೇಶ್ವರಿ ಆಯ್ತು,
ಒಂದು ತೊಡೆದನ ಭಾಗ ಮಾತು, ಒಂದು ಚಿಂಚಲಿ ಮಾಯಕಾತು. ಒಟ್ಟು ಅವ ಹೊಲ ತುಂಬ ತೆಗ್ಗ ಹೊಡೆದ, ಒಂದು ಆಮೇಲೆ ಆಳವಾಗಿ ಹೊಡಿಲಿಲ್ಲ. ನಾವು ಒಂದೂ ಪಕ್ಕ ಹಿಡಿಲಿಲ್ಲ, ಸಣ್ಣಂಗೆ ಮಾಡ್ಕೋತ ಬಂದೀವಲ್ಲ. ಇದು ಭಾಳ ವಿಚಿತ್ರ ಅದು. ಅಂದ್ರೆ ನನಗನ್ನೋದು ಹಿಂದೂ ಧರ್ಮದಾಗ ಇದ್ದವ್ರು ನಾವು ಯಾರು ದೇವರೆಲ್ಲ ದೇವತೆಗಳು ಭಕ್ತಿ ಮಾಡಬಾರ್ದಂತಲ್ಲ. ನಾ ಹೇಳೋದು ಗೊತ್ತಾತ್ರಿ? ದೇವತೆಗಳ ಭಕ್ತಿ ಬಾಗಾಮ ಹೋಗಬಾರ್ದಂತಲ್ಲ, ಭುವನೇಶ್ವರಿಗೆ ಹೋಗಬಾರ್ದಂತಲ್ಲ, ಎಲ್ಲಮ್ಮ ಹೋಗಬಾರ್ದಂತಲ್ಲ, ಬಸವಣ್ಣಗೆ ಹೋಗ್ಬಾರ್ದು, ಎಲ್ಲ ಕಡೆ ಹೋಗ್ಬೇಕ್ರಿ. ಆದ್ರೆ ನಮ್ಮ ಗುರುಗಳು ಒಂದು ಏನು ಕೊಟ್ಟಾರಲ್ಲ, ಅದನ್ನು ಗಂಟು ಹೊಡೆದು ಅದ್ರೊಳಗೆ ನಾವು ನಿರಂತರ ಮಾಡಬೇಕು. ಇವೆಲ್ಲ ಗುರು ಕೊಟ್ಟನಲ್ಲ ಅದರೊಳಗೆ ಐತೆ ಅಂತಂದ್ರೆ 12 ಜ್ಯೋತಿರ್ಲಿಂಗ ಎಲ್ಲ ದೇವ್ರ ಕೈಯಾಗ ಹಿಡಿದ ಲಿಂಗದೊಳಗೆ ಕಾಣ್ತಾನ ಜೀವನದಲ್ಲೇ. ನಮ್ಮದು ಹಂಗೆ ಆಗಂಗಿಲ್ಲ ಭಾಳ ಮಂದಿ. ನಾ ಹೇಳೋದು ಗೊತ್ತಾತ್ರಿ ಇವ ಮಾಡಬಾರ್ದಂತಲ್ಲ. ಈಗ ನಿಮ್ಗೆ ತಿಳಿಯಂಗೆ ನಾನು ಹೇಳ್ತೀನಿ, ಹೆಣ್ಮಕ್ಳು ಕೊಳ್ಳಾಗಿವ್ ಇಟ್ಟಿರ್ತಾವೆ, ಏನಂತೀರ ಆಭರಣ ಅಂತೀರೇನು? ಹೆಣ್ಮಕ್ಳು ಕೊಳ್ಳಾಗಿವ್ ಇಟ್ಟಿರ್ತಾವೆ. ಹೇಳ್ರಿ ನೋಡಿ ಎಟ್ಟಿರ್ತಾವ ಇವ? ಅದೇನು ಒಂದನೇ ಎರಡು ಅದನ್ನು ಲೆಕ್ಕ ಮಾಡಕ್ಕೆ ಬರೋಂಗಿಲ್ಲ. ಹೆಣ್ಮಕ್ಳು ಕೊಳ್ಳನೂ ಅಟ್ಟಿರ್ತಾವೆ. ಈ ನಮ್ಮ ಗನಸು ಮಕ್ಕಳ ಇವ್ರೇನೋ ಬಹುರ್ಮಾಳ ಟಿಕ್ಕಿ ಸರ ಗಂಟನ ಹಾಕೋತಾರೆ. ನಮ್ಮ ಮಂದಿ ಒಟ್ಟ ಇಲ್ಲ. ನಮ್ಮ ಮಂದಿವು ಭಾಳ ಅದ್ರ, ಒಂದು 2-3 ರೀ. ಯಾವ್ಯಾವ ಹೇಳ್ರಿ? ಒಂದು ಉಂಗುರನ್ರಿ, ಒಂದು ಉಂಗುರ ರೀ, ಒಂದು ಕೊಳ್ಳನ ಚೈನ. ಇದನ್ನು ಬಿಟ್ಟು ಏನು ಭಾಳ ಅದಾವನ್? ಭಾಳ ಇಲ್ಲ. ನೀವು ಎಟ್ಟದಾವ ಹೇಳ್ರವ? ಲೆಕ್ಕಿಲ್ಲದಂಗೆ ಅದಾವು ನೋಡಿ ಹೇಳ್ತಾರೆ. ಅವ್ರದವ್ರು ಹೇಳ್ತಾರೆ, ಮಜಾ ಅದು. ಈಗಿನ್ನ ಚಲೋ ನಮ್ಮ ಆಯಿಗಳಿದ್ರು ನೋಡಿ ಕಿವಿಯೆಲ್ಲ ಚಾನಿಗೆ ತೂತರಿ. ಒಟ್ಟು ಇಲ್ಲಿ ಹಿಡ್ಕೊಂತಿದೆಲ್ಲ ಹಿಂಗೆ ರೀ, ಮುಗಿನ್ಯಾಗ ಒಂದು, ಕೊಳ್ಳಾಗ ಒಂದು, ಎಲ್ಲಿ ಬೆಲ್ಟಿಗೆ ಬಂದಾವು. ಪಟ್ಟಿದ್ದು ಮೊದಲು ಬಂಗಾರದ ಬೆಳ್ಳಿ ಪಟ್ಟಿದ್ದು ನಮ್ಮ ಆಯಿಗಳದೆಲ್ಲ ಹಂಗಿತ್ತು. ನಿಮ್ಗೆ ಗೊತ್ತಿರಲಿ. ಗನಸು ಮಕ್ಕಳು ಎಟ್ಟದ್ರ ಪಾಪ ಏನೂ ಇರಂಗಿಲ್ಲ. ಒಂದು ಕೊಳ್ಳಾನ್ ಚೈನ್ ರೇ, ಒಂದು ಉಂಗುರ, ಇದನ್ನು ಬಿಟ್ಟು ಮತ್ತೆ ಮೂಗು ಚುಚ್ಕೋತಾವ ತೀರ ಗನಸು ಮಕ್ಕಳು ಇಲ್ಲ. ಹೆಚ್ಚು ಯಾರು ರೀ ಅಂದ್ರೆ ಹೆಣ್ಮಕ್ಳು. ಗನಸು ಮಕ್ಕಳು ನಿಮ್ಮೊಂದು ಮಾತು ಕೇಳ್ತಾನೆ ಅಂದ್ರೆ ಗುರುಭಕ್ತಿ, ಗುರು ಕೊಟ್ಟಂಥ ಸಂಸ್ಕಾರ ಐತೆಲ್ಲ ಅದರೊಳಗೆ ನಾವು ಏಕನಿಷ್ಠರು ಇರಬೇಕು. ನಾವು ಹಿಂದೂ ಧರ್ಮದ ಯಾವ ದೇವಸ್ಥಾನ ಗುಡಿಗೆ ಹೋಗ್ಬೇಡ್ರಿ, ಅದ್ರಾಗೇನು ಇದ್ರಾಗೇನು ಕಲ್ಲೇನು ಮಣ್ಣು ಅನ್ನಂಗಿಲ್ಲ. ನಿಮ್ಮ ಕೊಳ್ಳಾಗ ಇಟ್ಟಿರ್ತಾವಂದ್ರೆ ಅನುಕೂಲ ಇದ್ದವ್ರು 100 ಗಟ್ಟಲೆ ಬಂಗಾರ ಅಲಂಕಾರಗಳಿರ್ತಾವೆ, 100 ಗಟ್ಟಲೆ ಆಭರಣಗಳಿರ್ತಾವೆ. ಅವು ಎಲ್ಲದರ ಮಧ್ಯದಲ್ಲಿ ಒಂದು ಇರ್ತೈತಿ ಮುಖ್ಯವಾದದ್ದು. ಯಾವುದು? ತಾಳಿ. ಏನಂತಾರೆ ಅದಕ್ಕೆ? ಮಂಗಲಸೂತ್ರ. ಏನಂತಾರೆ? ತಾಳಿ. ತಾಳಿ ಎಷ್ಟು ತೊಲಿದೈತಿ ಯಾರ ಕೇಳ್ಯಾರ? 4 ಕರಿಮನಿ, 1-2 ಹುಟ್ಟ, 2 ಗುಂಡ ಅಟ್ಟ ಇದ್ರು ಸಹಿತ, 1 ಕಿಲೋ ಬಂಗಾರ ನೀವು ಹಾಕೊಂಡ್ರು ಸಹಿತ ತಾಳಿ ಕೂಡ ಆಕೆಗೇನು, ಆ ತಾಳಿ ಅನ್ನೋದಕ್ಕೆ ಏನೊಂದು ಮರ್ಯಾದೆ ಅಥವಾ ಮುತ್ತೈತನ ಐತೆಲ್ಲ 1000 ತೊಲೆ ಬಂಗಾರದೊಳಗಿಲ್ಲ. ಹಂಗೆ ನಾವು ಮನೆ ದೇವ್ರು ಹೋಗಬಾರ್ದಂತಲ್ಲ, ಯಾವ ಮಾಡಬಾರ್ದಂತಲ್ಲ. ನಾವು ಮಾಡುವಂಥ ದೇವತಾ ಭಕ್ತಿ ಇರ್ತೈತಿ, ಅದ್ರಾಗ ಮೂಢನಂಬಿಕೆ ಇರಬಾರ್ದು. ಅದು ಕುರಿ ಕೋಳಿ ಕೇಳಬಾರ್ದು. 1, ಅದು ಮೇಯಾಗ ತುಂಬಬಾರ್ದು. 2 ಅಲ್ಲ, ಅವೆಲ್ಲನೂ ಯಾವ್ದಾರ ಕಾಣಬೇಕು. ನಮ್ಮ ಗುರು ಲಿಂಗ ಕೊಟ್ಟನಲ್ಲ, ಈ ಲಿಂಗದೊಳಗೆ ಜಗತ್ತೆಲ್ಲ ಐತೆ ಅಂತ ಅವತ್ತಿಗೆ ನಾವು ಕೈ ಮುಗುತ್ನ್ಯಾಗ ಸಹಿತ, ಆ ದೇವ್ರ ಗುಡಿಯಾಗ ಸಹಿತ ಅದು ಕಣ್ಣು ಮುಂದೆ ನೋಡತ್ನ್ಯಾಗ ಅದರಾಗೂ ನಾವು ಗುರು ಕೊಟ್ಟಂಥ ಲಿಂಗ ಅದೇ ಶಿವ ಅಂತ ನೋಡ್ರೆ, ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ನಮ್ಮಲ್ಲಿರುವಂಥ ಅಹಂಕಾರ ಹೋಗ್ಬೇಕು. ನಮಗೆ ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ಕರು ಆಗಬೇಕೋ ಬೇಡ್ರಿ? ನಾವು ಹಾಲು ಸಿಗಬೇಕಾಗಿತ್ತಂದ್ರೆ ನಾವು ದೊಡ್ಡವ್ರು ಸಣ್ಣವ್ರು ಮರೆತ ಆಕಳು ಕಾಲಾಗ ಹಾಕೊಂಡೋದು, ನಮ್ಮದು ಎಮ್ಮೆ ಡಿಗ್ರಿ ಆಗ್ಯದ, ಎಮ್ಮೆ ನಾವೆಲ್ಲಿ, ಎಮ್ಮೆ ಅದೆಲ್ಲಿ? ನಾವು ಎಮ್ಮೆ ಕಾಲ ಕುಂಡಂಗಿಲ್ಲ, ಹಾಲು ಸಿಗಂಗಿಲ್ಲ. ಮತ್ತು ಎಲ್ಲಿ ಕುಂಡವ್ರ? ಡುಬ್ಬಿನ ಮ್ಯಾಗ ಕುಂಡವ್ರ, ಹಾಲು ಹಿಂಡವ್ರ ಹೆಂಗ? ನಿಮ್ಮ ಕೊಡ ಬಂಗಾರದಿರಲಿ, ನಿಮ್ಮ ಕೊಡ ಹಿತ್ತಾಳಿದಿರಲಿ, ನಿಮ್ಮ ಕೊಡ ಮಣ್ಣಿಂದಿರಲಿ, ಕೊಡ ತುಂಬಬೇಕಾದ್ರೆ ನಳದ ಕೆಳಗೆ ಇಡಬೇಕಾಗ್ತತಿ. ನಳದ ಕೆಳಗೆ ಪ್ಲಾಸ್ಟಿಕ್ ನಳ ಐತ್ರಿ, ಬಂಗಾರ ಕೊಡ ಅಪಮಾನ ಆಗಂಗಿಲ್ಲೇನ? ಮತ್ತೆ ಎಲ್ಲಿಡವ್ರು? ನಾವು ನಳದ ಮ್ಯಾಗ ಇಡವ್ರ, ಕೊಡ ತುಂಬಂಗಿಲ್ಲ, ನಳದ ತೆಳಗ ಇರ್ಬೇಕು. ಜೀವನದಲ್ಲಿ
ಸಂಪತ್ಕಿಂತನೂ ಸಂಸ್ಕಾರ ಬಹಳ ಮುಖ್ಯ. ಬದುಕು ಕಟ್ಕೊಳ್ಳಾಕ ಸಂಪತ್ತು ಬೇಕು, ಬದುಕು ಸುಂದರವಾಗಿ ಅನುಭವಿಸಿ ಬದುಕು ಸುಂದರವಾಗಕಾರ ಸಂಸ್ಕಾರ ಬೇಕು. ಬೇಕವ? ಮತ್ತೆ ಇನ್ನೊಂದು ಮಾತು ಹೇಳವ, ಒಂದು ಮನಿ ಚಂದ ಯಾರಿಂದ ಆಗ್ತದೆ ಹೇಳ್ರಿ? ಚಂದ ಅಂದ್ರೆ ಮತ್ತೆ ಬಣ್ಣ ಬೇನ ಅಂತೀರಿ. ನಾ ಬಿಲ್ಡಿಂಗ್ ಬಣ್ಣ ಹೇಳತ್ತಿಲ್ಲ. 4 ವರ್ಷ ಮಳಿ ಬಿದ್ರೆ ಬಿಲ್ಡಿಂಗ್ ಬಣ್ಣ ಹೋಗ್ತದೆ. ಮನಿ ಬಣ್ಣ ಬಹಳ ಮಹತ್ವದಲ್ಲೇವ? ಮನಿ ಬಣ್ಣ ಬಹಳ ಮಹತ್ವದಲ್ಲ. ನಮ್ಮೆಲ್ಲರೂ ಮನ್ಯಾಗ ಅದೀವಲ್ಲ, ನಮ್ಮ ಮನಸ್ಸು ಕೆಡಲಾರ್ದ ನಮ್ಮ ಮನಸ್ಸಿನೊಳಗಿರುವಂತ ಪ್ರೀತಿ ಬಣ್ಣ ಯಾವಾಗೂ ಕೆಡಬಾರ್ದು, ಅವಾಗ ಮನಿ ಚಂದ ಆಗ್ತದೆ. ಒಂದು ಮನಿ ಚಂದ ಯಾರಿಂದ ಆಗ್ತದೆ ಗೊತ್ತೇನವ? ನಿಮ್ಮಿಂದ. ಯಾರ ಕುಂತರೆ ಅಲ್ಲ, ತೊಟ್ಟಲ ತೂಗಿದಂತ ಕೈ ಆ ಜಗತ್ತನ್ನ ತೂಗುತ್ತದ. ಸಂಸ್ಕಾರ ಅನ್ನೋದು ಅಲ್ಲಿಂದ ಪ್ರಾರಂಭ. ಹೊಟ್ಟೆಗೆ ಇಟ್ಕೊಂಡು ಹಡದವ್ರು ನೀವು ಏನೇನು ಮಕ್ಕಳಿಗೆ ಕೊಡ್ತೀರಿ ಕಲಿಸ್ತೀರಿಲ್ಲ, ಅದೇ ಮುಂದೆ ಆಗ್ತದ. ಅದ್ರ ಒಂದು ದುರ್ಭಾಗ್ಯ, ನಾವು ಚಂತಾನ ಬೆಳತಾನ ಮಾತಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಎಲ್ಲದ್ರ ಮ್ಯಾಗ ಲಕ್ಷ್ಯ ಕೊಡ್ತೀವಿ, ನಮ್ಮ ಮಕ್ಕಳ ಮ್ಯಾಗ ನಾವು ಲಕ್ಷ್ಯ ಕೊಡಂಗಿಲ್ಲ. ಸ್ವಾಮೀಜಿ ಇಲ್ಲ, ಚಲೋ ಇದ್ದವ್ರಿಗೆ ತ್ರಾಸ ಯಾಕಿರ್ತದೆ? ನಿಮ್ದೆಲ್ಲ ಪ್ರಶ್ನೆ. ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ಒಬ್ಬಕ್ಕೆ ಕುಂತಿ, ಇನ್ನೊಬ್ಬಕ್ಕೆ ಗಾಂಧಾರಿ. ಕುಂತಿಗೆ 5 ಮಕ್ಕಳಿದ್ದು, ಗಾಂಧಾರಿಗೆ 101 ಇದ್ದು. ಆದ್ರೆ 5 ಮಕ್ಕಳಿದ್ರು ಸಹಿತ ಆ ತಾಯಿ ಒಬ್ರು ಕಳ್ತನ ಮಾಡಬೇಡ್ರಿ, ಒಬ್ರು ಸುಳ್ತನ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಬಡದು ಕಸ್ಕೋಬೇಡ್ರಿ, ಸೊಕ್ಕಲೆ ಬದುಕಬೇಡ್ರಿ, ಅಹಂಕಾರದಿಂದ ಇರಬೇಡ್ರಿ, ಇನ್ನೊಬ್ರು ಕೆಡಿಸಬೇಡ್ರಿ, ದಾನ ಮಾಡ್ರಿ, ಧರ್ಮ ಮಾಡ್ರಿ, ಬಿದ್ದವ್ರನ್ನ ಎತ್ತರಿ, ಕಷ್ಟದಲ್ಲಿದ್ದವ್ರು ಬೆನ್ನಿಂದ ನಿಲ್ರಿ, ಕೈಯ ಬಾಯ ಮನಸ್ಸು ಚಲೋ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ರಿ ಅಂತ ಒಬ್ಬಕ್ಕೆ ತಾಯಿ ಕಲಿಸಿಳು. 12 ವರ್ಷ 2 ಸಲ ಹಾಕಿ ವನವಾಸ ಆಯ್ತು. ಅದರ ಕಡೆ ಕುಂತಿ ಮಕ್ಕಳ ಗೆದ್ದು ಧರ್ಮರಾಜ ಸಿಂಹಾಸನ ಮೇಲೆ ಕುಂತ. ಗಾಂಧಾರಿಗೆ ನೆಗೆನಿಗೆ 101 ಮಕ್ಕಳಿದ್ದು, ಒಂದು ಉಳಿಲಿಲ್ಲ. 16 ಲಕ್ಷ ಸೇನಾ ಇತ್ತು, ಎಲ್ಲ ರಾಜರು ಇವ್ರ ಕಡೆನೇ ಇದ್ರು. ಅದರ ಕುಂತಿ ಮಕ್ಕಳ ಕಡೆ ಧರ್ಮ ರಕ್ಷಣೆಗಾಗಿ ಒಬ್ಬ ಕೃಷ್ಣ ಪರಮಾತ್ಮ, ನಿಮ್ಮಂಥವ್ರು ಚಲೋ 4 ಮಂದಿ ಬಿಟ್ಟರೆ ಇಲ್ಲ, ದೊಡ್ಡ ದೊಡ್ಡವ್ರ ಶೂರರೆಲ್ಲ, ಧೀರರೆಲ್ಲ, 16 ಲಕ್ಷ ಸೇನೆ, 100 ರಾಜರು ಸಹಾಯ ಮಾಡಕ್ಕೆ ಬಂದಿದ್ರು, ಅಧರ್ಮದ ಸಹಾಯ ಮಾಡಕ್ಕೆ ಬಂದಿದ್ರು. ಬೆಂಕಿಯಾಗ ಒನಾದು ಹಸಿದು ಕೂಡಿ ಅಡ್ಡು ಸುಟ್ಟು ತಂದಂಗೆ 16 ಲಕ್ಷ ಸೇನೆ, 101 ಮಕ್ಕಳು, ಎಲ್ಲರೂ ನೆಲ ಸಮಾನಾಗಿ ರಕ್ತದ ನದಿ ಹರಿತೋ. 5 ಮಕ್ಕಳಿದ್ರು ಕೂಡ ಈ ಮಕ್ಕಳು ಯಾಕೆ ಉಳಿದ್ರಿ? ಧರ್ಮದ ನೀತಿಯಿಂದ ಬಾಳೆ ಬದುಕುವಂಥದನ್ನು ಕಲಿಸುವಂಥ ತಾಯಿ ಸಂಸ್ಕಾರ. ಮೊದಲನೇ ಪಾಠಶಾಲೆ ಯಾವುದ್ರಿ? ಮನೆ. ಮೊದಲನೇ ಗುರು ಯಾರು? ತಾಯಿ. ನಮ್ಮ ಮಕ್ಕಳೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು ಯಾರೂ ಮಾತು ಕೇಳುವಲ್ಲ, ಒಂದು ಮನೆ ಶೆಟೆತಾವ ಯಾಕೆ ಓದುತ್ತೇನ್ರಿ? ಹೇಳ್ರವ, ಅವು ಇಟ್ಟಿಟ್ಟದಾವ 7ನೇಂತೆ 8ನೇಂತೆ ಒಟ್ಟು ಏನಾದ್ರು ಪುಸ್ ಯಾಕೆ ಮಾಡತ್ತಾವ ಗೊತ್ತೇನ್ರಿ? ಅವನ ಸಂಸ್ಕಾರ ಕಡಿಮೆ ಐತಿ, ದೇವ್ರ ಜಗಲಿ ಮ್ಯಾಗ ಲಕ್ಷ್ಯ ಇಲ್ಲ. ನಮ್ಮ ಅಜ್ಜಿಗಳೆಲ್ಲ ಹಿರಿಯರೆಲ್ಲ ರಾಮಾಯಣ ಮಹಾಭಾರತ ನೀತಿ ಕಥೆ ಹೇಳ್ತೀರ, ಅವ್ರು ಹೋಗಿಬಿಟ್ರು. ಮೊದಲನೇ ಮನೆಯೇ ಪಾಠಶಾಲೆ, ಮೊದಲನೇ ಗುರು ಹಡದಂಥ ತಾಯಿ ಒಬ್ಬಕ್ಕೆ ಕುಂತಿ ನೀತಿ ನ್ಯಾಯ ಧರ್ಮದಿಂದ ಬಾಳೆ ಬದುಕ್ರೆ ಅಂತ ಕಲಿಸರು. ಅವರು ಧರ್ಮ ರಕ್ಷಣೆಗಾಗಿ ಒಬ್ಬ ಗುರು ಹಾಗೆ ಕೃಷ್ಣ ಭಗವಂತ ದೇವರು ಬೆನ್ನಿಂದ ಬಂದ ನಿಂತ. ಮುತ್ತಿನಂಥ 5 ಮಕ್ಕಳಿದ್ದರು ಸಹಿತ ಧರ್ಮ ಹಸ್ತಿನಾಪುರ ಸಿಂಹಾಸನ ಮೇಲೆ ರಾಜ ಧರ್ಮ ಕುಂತ ಎಷ್ಟೋ ವರ್ಷ ಸಮಾಜಕ್ಕಾಗಿ ಧರ್ಮದ ರಾಜ್ಯ ಮಾಡಿರುವಂಥ. ತಂಗಿನ ಕಳಸಾಗ ಬಂದಿದ್ದ ಗಾಂಧಾರಿ ತಮ್ಮ ಅನ್ನ, ಅವ ಯಾರು ಹೇಳ್ರಿ? ಶಕುನಿ. ಅವು ಇಟ್ಟಿಟ್ಟ ಸಣ್ಣಾಗಿದ್ದಾಗಿಂದ ನೀವು ಯಾರಿಗೂ ಮನೆ ಮಾಡ್ರಿ, ಯಾರಿಗೂ ಕೈ ಮುಗಿಬೇಡ್ರಿ, ರಾಜರ ಮಕ್ಕಳದ್ರಿ, ನಿಮಗೆ ಆಗಲಿ, ಅವು 5 ಅದಾವತ್ತು 5 ಬೆಳಕು ಕಡ್ದಂಗೆ ಅವೆಲ್ಲ ಮುಗಿಸ್ರಿ, ಅಂದ್ರೆ ಸೊಕ್ಕಲೆ ಇರ್ರಿ, ಬಗ್ಗಬೇಡ್ರಿ, ಕೈ ಮುಗಿಬೇಡ್ರಿ, ಹಂಗಂತ ತಿಳ್ಕೊಂಡು ಸಣ್ಣ ಇರುವಂಥ 101 ಮಕ್ಕಳಿಗೆಲ್ಲ ಸ್ವಾರ್ಥ, ಅಹಂಕಾರ, ದ್ವೇಷ ಅನ್ನುವಂಥ ಕೆಟ್ಟ ವಿಷದ ನೀರು ಹನಿಸಿದ. ಗಾಂಧಾರಿ ಮಕ್ಕಳದೊಂದು ದೊಡ್ಡ ಬಳ್ಳಿ, 101 ಮಕ್ಕಳು ಬಳ್ಳಿತ್ತಲ್ಲ, ಆ ಬಳ್ಳೆಲ್ಲನೂ ಕೈ ಆತು. ಆ ಕಾಯಿಗಳೆಲ್ಲ ಕೈ ಆದವು. ಅದಕ್ಕೆ ಕಾರಣ ಶಕುನಿ ಅಂತಕ್ಕಂಥ ಒಬ್ಬ ಯಾವಾಗಲೂ ದ್ವೇಷದ ಕೆಟ್ಟ ಸಂಸ್ಕಾರ ನೀರು ಹಾಸೋದ್ರಿಂದ ಅಖಂಡವಾಗಿರ್ತಕ್ಕಂಥ
ಒಂದು ಮನಿತನ ದ್ವೇಷದಲ್ಲಿ ನಡ್ಕೋತು. ಸಂಘ 2 ರೀ. ಶಕುನಿ ಮಾಮನ ಸಂಘ ಮಾಡಿದವರು ಗಾಂಧಾರಿ ಮಕ್ಕಳು. ತಾಯಿ ಸಂಸ್ಕಾರ ಕೃಷ್ಣ ಭಗವಂತನ ಸಾನ್ನಿಧ್ಯದಲ್ಲಿದ್ದವರು ಪಾಂಡವರು. ಕೊನೆಗೆ ವಿಜಯ ಕಷ್ಟ ಆದ್ರೆ ಆಯಿತು, ಆದರೆ ವಿಜಯ ಯಾರಿಗೆ ಆತಂದ್ರೆ ಪಾಂಡವರಿಗೆ ಆಯ್ತು. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಸ್ವಾಮೀಜಿ ಚಲೋ ಇದ್ದವ್ರಿಗೆ ತ್ರಾಸ ಹಾಕಿರ್ತದೆ. ನಿಮ್ದೆಲ್ಲ ಪ್ರಶ್ನೆ, ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ನಿಮಗೆ ಇನ್ನೊಂದು ಮಾತು ಹೇಳಿ, ಮೈನ ಗಿಡಕ್ಕೆ ಕಲ್ಲು ಯಾಕೆ ಹೋಗ್ತಾರು? ಬೇವಿನ ಗಿಡಕ್ಕೆ ಕಲ್ಲು ಹೋಗೋದು ಯಾರು ನೋಡೇನು? ಮಾಯಿನ ಗಿಡಕ್ಕೆ ಯಾಕೆ ಹೋಗಿತಾರೆ? ಬೇವಿನ ಗಿಡಕ್ಕೆ ಯಾಕೆ ಹೋಗ್ಯಂಗಿಲ್ಲ? ಮಾಯಿನ ಗಿಡ ಒಂದು ಕಲ್ಲು ಹೊಡೆಸ್ಕೊಂಡ್ರೆ ಏನು ಕೊಡ್ತದೆ? ಸಿಹಿಯಾದಂಥ ಹಣ್ಣು ಕೊಡ್ತದೆ. ಒಳ್ಳೆದ್ರದ ಪರೀಕ್ಷೆ ಇರ್ತದೇನ, ಕೆಟ್ಟದ ಪರೀಕ್ಷೆ ಇರೋಂಗಿಲ್ಲ. ಬಂಗಾರ ಬೆಂಕಿಯಾಗ ಹಾಕಿ ಸುಟ್ಟು ನೋಡ್ತಾರೆ, ಗಟ್ಟಿ ಐತಿ ಇಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಎಟ್ಟೋ ಸುಡ್ತಾರೆ, ಅವೇನು ಬಂಗಾರ ಆಗಂಗಿಲ್ಲ ಜೀವನದೊಳಗೆ. ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಜೀವನದಲ್ಲಿ ಒಳ್ಳೆ ಕೆಟ್ಟದನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಜೀವನದಲ್ಲಿ ನಮ್ಮ ಸಮಾಜದೊಳಗೆ ಈಗೊಂದು 30-40 ವರ್ಷದೊಳಗೆ ನಮ್ಮೆಲ್ಲ ಹೊಸ ಪೀಳಿಗೆ ಐತೆ, ಎಲ್ಲ ಕೆಟ್ಟು ಹೋಯ್ತು. 10 ಹೆಜ್ಜೆಗೊಂದು ದಾಬೆ ಅದು. ಊರು ಸುತ್ತಮುತ್ತ ಕುಡಿ ಸಂಗತಿ ಬಂದು ಎಲ್ಲೋ ಮುಚ್ಚಿ ಮರ್ಯದಲ್ಲಿ ಯಾರೋ ಕುಡಿದು ಗಪ್ ಚುಪ್ ಇರ್ತಿದ್ರು. 8ನೇಂತೆ 10ನೇಂತೆ ಹೋಗುವಂಥ ಹುಡುಗರೆಲ್ಲ ಕುಡಿದು ಬಾಗಲಾಗಿ ಬೀಳಾಕತ್ತು. ಇವಾಗ ಹನುಮಪ್ಪನ ಗುಡಿಯಾಗೋ ಬ್ರಹ್ಮದೇವ್ರ ಗುಡಿಯಾಗ ಒಂದು ಮಂಗಳಾರತಿ ನಡೆದ್ರೆ ಒಂದು 10 ಮೋಟರ್ ಸೈಕಲ್ ನಿಲ್ಲಂಗಿಲ್ಲ. ಒಂದು ದಾಬೆ ಮುಂದೆ ದಿನ 200 ಮೋಟರ್ ಸೈಕಲ್ ನಿಲ್ತಾವ. ಭಾರ ಆದರೂ ಸಹಿತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರಂಗಿಲ್ಲ. ಇದು ಯಾರ ಸಂಘ? ರೊಕ್ಕ ಹಾಳಾಯ್ತು, ಮರ್ಯಾದೆ ಹಾಳಾಯ್ತು, ಮನ್ಯಾನ ಶಾಂತಿ ಹೋಯ್ತು. ನಿಮ್ಮ ವಂಶದ ದೀಪ ನಿಮ್ಮ ಮುಂದೆ ಹಾರಿ ಅವನ ಫೋಟೋಕ್ಕೆ ನೀವು ಹಾರ ಹಾಕಿ ಬಡ್ಕೊಂಡು ಅಳುವಂಥ ಪ್ರಸಂಗ ಬಂದಿಲ್ಲ? ಹೇಳ್ರನು, ಎಟ್ಟು ಪುಡಿ ತಿನ್ನೋ ಹುಡುಗರಿಲ್ಲ, ಎಟ್ಟು ಕುಡುಕರಿಲ್ಲ. ದೇಶ ಕೆಡಬಾರ್ದು. ಒಂದು ಮನೆ ಚಂದ ಆದ್ರೆ ಓನ್ ಚಂದ ಆಗ್ತದೆ, ಓನ್ ಚಂದ ಆದ್ರೆ ಊರು ಆಗ್ತದೆ, ಅಲ್ಲಿಂದ ತಾಲೂಕು ಜಿಲ್ಲಾ ಆಗ್ತದೆ, ಅಖಂಡ ಭಾರತ ದೇಶ ಧರ್ಮೋಂತರ ರಾಷ್ಟ್ರ ಆಗ್ತದೆ. 2 ಜನ ಅಂಥವ್ರು ಮದುವೆ ಆಯಿತು. ಮದುವೆಯಾಗಿ ಸುಂದರವಾಗಿ ಪ್ರಪಂಚ ಸಂಸಾರ ಪ್ರಾರಂಭ ಆಯಿತು. ಕೆಲವು ದಿನ ಹೋದ ಬಳಿಕ ಮನೆಯೊಳಗೆ ಹೊಂದಾಣಿಕೆ ಆಗಲಿಲ್ಲ. ಹಿರಿಯರು ಕಟ್ಟಿದ ಒಂದಿಷ್ಟು ಮನೆ ಇತ್ತು. ಮನೆಯೊಳಗೆ ನಡು ಒಂದು ಗೋಡೆ ಹಾಕಿ 2 ಬಾಗಿಲದು. ಡಿವೈಡ್ ಅಂತಿರ ಗೊತ್ತೇನೆ, ಬೇರೆ ಆಗೋದು ಅಂತಿರಲ್ಲ. ನೀವು ಮದುವೆ ಆಯ್ತು, 4 ಮಕ್ಕಳದು, ಸಂಸಾರ ನಡೀತು, ಮನ್ಯಾಗ ಹೊಂದಾಣಿಕೆ ಆಗಲಿಲ್ಲ. ಮುಂದೇನಾಯಿತು? ಭೂಮಿ ಒಳಗೆ ಪಾಲಾಯಿತು, ಮನೆಯೊಳಗೆ ಪಾಲಾಯಿತು. ನಡು ಗೋಡೆ ಹಾಕಿ ಇವ್ರಿಗೊಂದು 4 ರೂಮ್, ಅವ್ರಿಗೊಂದಿಷ್ಟು ಬಾಗಲು ಒಂದಿಷ್ಟು, ಅಂಗಳ ಒಂದಿಷ್ಟು, ಹಿತ್ತಲು ಒಂದಿಷ್ಟು ಅಂತ ಪಾಲಾಯ್ತು. ಪಾಲಾದ ಬಳಿಕ ಹಳ್ಳ್ಯಾಗ ಪಾಲಂದ್ರೆ ಗೊತ್ತಾಗ್ಲಿ, ಅವ್ರು ಒಂದಿಷ್ಟು ಇವ್ರು ಒಂದಿಷ್ಟು ಏನೋ ಹಂಚ್ಕೊಂಡ ಬಳಿಕ ನಡೀತಲ್ಲ ಜೀವನ. ಅವ್ರದವ್ರು ದುಡಿಯೋದು, ಇವರು ದುಡಿಯೋದು. ಅವ್ರ ಮನೆಯಲ್ಲಿ ಅವರೆಲ್ಲ ದುಡಿತಿದ್ರು, ಮಕ್ಕಳ ಮರಿ ಇದ್ದರು. ಇವ್ರ ಮನೆಯಲ್ಲಿ ಇವರು ಚೆನ್ನಾಗಿದ್ರು, ಮಾಡಿದ್ರು. ಇದು ಹಳ್ಳಿ ಕತೆ. ಹಳ್ಳಿ ಊರಾಗ ಮನೆ ಹಿಂದೊಂದು ಹಿತ್ತಲತ್ತಿರ್ತದ, ಗೊತ್ತದಂತ. 2 ಅಣ್ಣತಮ್ಮರು ಹಿತ್ತಲಿತ್ತರೆ ಹಿತ್ತಲೊಳಗೆ ಒಂದು ಸಣ್ಣ ಬೇವಿನ ಗಿಡ, ಬೇವಿನ ಸಣ್ಣ ಸಸಿ, ಒಂದು ಸಣ್ಣದು. ಎಲ್ಲೋ ಒಂದು ಹಕ್ಕಿ ಪಕ್ಷಿ ಒಂದು ಕಾಗೆ ತಿಂದ ಚೆಲ್ಲಿತ್ತು ಒಂದು ಬೀಜ, ಬೇವಿನ ಬೀಜ. ಹಿತ್ತಲಾಗ ಒಂದಿಷ್ಟು ಬಚ್ಚಲು ನೀರು ಹೋಗ್ತಿದ್ದವ್ರೆ. ಆ ಬಚ್ಚಲು ನೀರಕ್ಕೆ ಹಿತ್ತಲಾಗ ಒಂದು ಬೇವಿನ ಗಿಡ ನಾಟ್ತೀರಿ. ಬೇವಿನ ಗಿಡ ನಾಟಿ ಬಚ್ಚಲು ನೀರು ಬಿದ್ದು ಒಂದಿಟ್ಟು ಸಣ್ಣದಿತ್ತು. ದೊಡ್ಡದು ಒಂದು 5-6 ವರ್ಷ ಯಾರೂ ಆ ಕಡೆ ಲಕ್ಷ್ಯ ಇಲ್ಲ. ಅದ್ರ ಕಡೆ ಯಾರೂ ನೋಡ್ತಿದ್ದಿಲ್ಲ. ಇವರು ಯಾರು ಚೆನ್ನಾಗಿದ್ರು. ಒಂದು 4-6 ವರ್ಷ ಆದ ಬಳಿಕ ಬಚ್ಚಲ ನೀರಿಗೆ ಒಂದು ಎಲ್ಲೋ ಬಿದ್ದು ಬೇವಿನ ಬೀಜ ಇಟ್ಟು ಚಲೋ ಗಿಡ ಆತಂದ್ರೆ ಹಿಂದೆ ಹಿತ್ತಲಾಗೆಲ್ಲ ನೆರಳು ಕೊಡುವಂಟು ಎಲ್ಲ ದೊಡ್ಡ ಟೊಂಗಿಗಳ ಶಾಖೆಗಳದು. ದೊಡ್ಡ ಗಿಡ ಹಿತ್ತಲು ತುಂಬೆಲ್ಲ ನೆರಳು ಬೀಳಾಕೈತು. ಪಕ್ಷಿ ಹಕ್ಕಿ ಕುಂಡಾಕತ್ತು. ಚಂದ ಬ್ಯಾಸಿಗೆ ನೆರಳು ಬೀಳಾಕೈತು. ಅವಾಗ ಈಚೆ ಕಡೆ ದೊಡ್ಡವಿದ್ದಲ್ಲ ಅನ್ನ ಸಾವ್ಕಾಸ ಒಂದು ಟ್ಯಾಕ್ಟ್ರಿ ಇಟ್ಟಂಗಿ ತೊಗೊಂಡು ಬಂದ ಆ ಬೇವಿನ ಗಿಡ ತಮ್ಮ ಸೀಮ್ಯಾಗ ಮಾಡ್ಕೊಂಡು ಗಾಡಿ ಕಟ್ಟಾಕ ಚಾಲು ಮಾಡಿದ್ರು. ಇಟ್ಟಂಗಿ ಬಂದು ಗಾಡಿ ಕಟ್ಟೋದು ಶುರುವಾದ ಕೂಡಲೇ ಅದನ್ನ ಗಿಡ ಒಳಗೆ ತೊಗೊಂಡು ತನ್ನ ಸೀಮ್ಯಾಗ ತೊಗೊಳವ ಹಿತ್ಲಾಗವ. ಅಚ್ಚಿ ಕಡೆ ಅವ್ರು ಕಿಟಕಿ ಅಂತ ನೋಡ್ರಿ. ಅವ ಹೋಗಿದ್ದು ಸಣ್ಣ ಹೊಲಕ್ಕೆ ಬಂದು ಕೂಡಲೇ ಕಿವಿ ತುಂಬಿರು, ಏನ್ರಿ ಬೇವಿನ ಗಿಡ ಹೋಗ್ತೈತೆ
ಏನಂದ್ರು? ಬೇವಿನ ಗಿಡ ಹೋಗ್ತೈತೆ. ಅಕಸ್ಮಾತ್ ಹಿಂಗೆ ಸುಮ್ಮ ಕೂತ್ರೆ ನಮ್ಮ ಸೀಮೆಯಾಗಿರುವಂಥ ಗಿಡ ಹಂಗೆ ಕೊಡಕ್ಕೆ ಬರ್ತೈತಿ, ತಕರಾರು ಮಾಡ್ರಿ ಅಂದರು. ಗೌಂಡಿಗೆ ಬಂದು ಬೇದರು, ಕಟ್ಟೋದು ಕ್ಯಾನ್ಸಲ್ ಅಂದ ನಾವು. ಯಾಕತ್ತೀವು? ನನ್ನ ಸೀಮೆಯಾಗತ್ತೀವು. ನಿಮ್ಗೊಂದು ಮಾತು ಗೊತ್ತಿರಲಿ, ಇವು ಹಚ್ಚಿಲ್ಲ, ನೋಡ್ರಲ್ಲ, ಇವು ಹಚ್ಚಿಲ್ಲ, ಅವು ಹಚ್ಚಿಲ್ಲ. ಏನು ದೊಡ್ಡ ಹೋಗಿ ಒಂದು ಸಸಿ ತೊಗೊಂಡು ಬಂದು 100 ರೂಪಾಯಿ ಕೊಟ್ಟು ತೆಗ್ಗ ಹೊಡೆದು ಗೊಬ್ಬರ ಹಾಕಿ ಎಲ್ಲ ಹಚ್ಚಿ ಮಾಡಿ ನೀರು ಹಾಕಿಲ್ಲ. ಯಾವುದೋ ಒಂದು ಪಕ್ಷಿ ತಿಂದು ಚೆಲ್ಲಿತ್ತದು. ಬೇವಿನ ಗಿಡ ಬಾಯಿಗೆ ಹಿಡ್ಕೊಂಡು ಬಂದಿತ್ರೆ ಕಾಗಿ ಕುಂತ್ಕೊಂಡು ಅದು ಮ್ಯಾಗಿಂದೆಲ್ಲ ತಿಂತು ತ್ವಾಟಿ ಹಾರಿ ಹಂಚಿನ ಮ್ಯಾಗ ಹಾರಿ ಹೋಗುತ್ನ್ಯಾಗ ಬಾಯಾಂದ ಬೀಜ ಒಗದಿತ್ತು. ಬಚ್ಚಲು ನೀರು ಬಿದ್ದಿದ್ದು. ಇವು ಹಚ್ಚಿಲ್ಲ, ಅವು ಹಚ್ಚಿಲ್ಲ. ಸಣ್ಣದಿತ್ತು ತನಕ ಗೊತ್ತಾಗಲಿಲ್ಲ. ಇಬ್ಬರು ಇದಕ್ಕೆ ಸಂಬಂಧ ಇಲ್ಲ. ಯಾವುದೋ ಕಾಯಿ ತಿಂದು ಉಗುಳಿತ್ತು. ಗಿಡ ದೊಡ್ಡದಾಗಿ ನೆರಳು ಕೊಡಾಕೈತಲ್ಲ, ದೊಡ್ಡ ನಾವು ಸಾವಕಾಸ ಸೀಮ್ಯಾಗ ತೊಗೋಬೇಕತ್ತ ಗಾಡಿ ತಿರುವಾಕ್ವಾದ. ಸಣ್ಣವು ತಕರಾರು ಮಾಡಿದ. ಊರು ಪಂಚರ್ ಬಂದರು, ಇಬ್ಬರು ತಿಳಿಸಿ ಹೇಳ್ರು, ಜಗಳ ನಿಲ್ಲವಾತ್ರಿ. ಎದ್ರ ಸಲುವಾಗಿ? ಬೇವಿನ ಗಿಡ ಸಲುವಾಗಿ. ಈ ಬೇವಿನ ಗಿಡ ಜಗಳ ಎಲ್ಲಿ ಹೋತೋ ಗೊತ್ತೈತೆ ಅಂದ್ರೆ ಕೋರ್ಟಕ್ಕೆ ಹೋತ್ರಿ. ಎಲ್ಲಿ ಹೋತು? ಅವೊಬ್ಬ ವಕೀಲಿಟ್ಟ, ಇವೊಬ್ಬ ವಕೀಲನಿಟ್ಟ. ಅವ ವಕೀಲ ಫೀ ತುಂಬಾವ, ಇವ ವಕೀಲ ಫೀ ತುಂಬಾವ. 8 ವರ್ಷವ ಇಂಥ 100 ಬೇವಿನ ಗಿಡ ಹಚ್ಚು ಅಟ್ಟು ರೊಕ್ಕವಾದು. 30 ವರ್ಷ ಏನ್ರಿ? 35 ವರ್ಷಗಳ ಪರ್ಯಂತರವಾಗಿ ಬೆಳಗಾವಕ್ಕೂ ಹೋತು, ಚಿಕ್ಕೋಡಿ ದಾಟ್ತು, ಬೆಂಗಳೂರಕ್ಕೂ ಹೋತು. ಏನು ದೊಡ್ಡ ದೊಡ್ಡ ವಕೀಲರು ಇಟ್ಟ ಅವ್ರ ಮನೆಯವ್ರು ಹೇಳ್ತಿದ್ರು, ಲಕ್ಷ ಹೋಗಲಿ ಬಿಡೋದಿಲ್ಲ. ಏನಂತೀರಿ ಹೆಣ್ಮಕ್ಳ ಮನೆಯವ್ರ? ಲಕ್ಷ ಹೋಗಲಿ ಬಿಡೋದಿಲ್ಲ. ಯಾರನ್ನ? ಬೇವಿನ ಗಿಡ. ಮಜಾ ಇಲ್ಲ? ಲಕ್ಷವಾದ್ರೆ ಹೋಗಲಿ ಬಿಡೋದಿಲ್ಲ. ಇವತ್ತಿನ ದಿನ ಬೆಂಗಳೂರಿಗೆ ಹೋಗಲಿ, ದಿಲ್ಲಿಗೆ ಹೋಗಲಿ, ಕರೆ ಬಿಡೋದಿಲ್ಲ ಬೇವಿನ ಗಿಡ. 30 ವರ್ಷನಾಗ ಇಂಥವು 100 ಗಿಡ ಬರ್ತಿದ್ದು. 8 ಲಕ್ಷ ಖರ್ಚಾಯಿತು. 2 ಮನೆ ಸಂಬಂಧ ಕೆಟ್ಟಿತ್ತು. ಸ್ವಾರ್ಥ ಹೆಂಗೈತಿವ? 2 ಮನೆ ಸಂಬಂಧ ಕೆಟ್ಟು. ಒಬ್ಬರು ನೋಡ್ರೆ ಒಬ್ರು ಸಮಾಧಾನ ಇಲ್ಲ, ಒಬ್ಬರ ಕಾರಣಕ್ಕೊಬ್ಬರು ಹೋಗಂಗಿಲ್ಲ, ಒಬ್ಬರು ಸುಖದಾಕ ಒಬ್ಬರು ಸಹಭಾಗಿಗಳಿಲ್ಲ, ಒಬ್ಬರು ನೋಡ್ರೆ ಒಬ್ರು ಮೋತಿ ತಿರುತ್ತೆ. ಅದರ ಸಲುವಾಗಿ ಬೇವಿನ ಗಿಡ ಸಲುವಾಗಿ 35 ವರ್ಷ ಇಬ್ಬರು ಏನು ಜಗಳ ಮಾಡಿ ಅಡ್ಡು ಮುದುಕರು ನೆಲ ಹಿಡಿದು ರೀ. ಮುಂದೆ ನೆಲ ಹಿಡಿದ ಮುದುಕರು ಸುಮ್ಮ ಬಿಡಲಿಲ್ಲ. ಹುಡುಗರು ಕೈಯಾಗ ಕೊಟ್ರೆ ಬಿಡಬೇಡ್ರಿ ಅಂದ್ರೆ. ಇದು ನಮ್ಮ ಜೀವನ. ಏನಂದ್ರೆ ನಮ್ಮ ಹುಡುಗರಿಗೆ ಅದು ಬೇಕಾದಂಗೆ ಹೋಗಲಿ, ಒಟ್ಟ ಸೋಲುದಿಲ್ಲ, ಖರ್ಚು ಮಹತ್ವದಲ್ಲ, ಬಿಡುದಿಲ್ಲ ಅಂತ ಹುಡುಗರು ಕೈಯಾಗ ಕೇಸ್ ಕೊಟ್ರು. ಅವು 20 ವರ್ಷ ಜಗಳಾಡೋದು. 50 ವರ್ಷ ಹೋಯ್ತು. ಇವು ನೆಲ ಹಿಡಿದಿದ್ದು ಮೊದಲು ಶುರು ಮಾಡಿದ್ದುಲ್ಲ. ಗಿಡ ಸುಮ್ಮ ಶಾಂತಿ ಇತ್ತು. ವಕೀಲು ತಲೆಯಾಗಿಲ್ಲ, ನ್ಯಾಯಾಧೀಶು ತಲೆಯಾಗಿಲ್ಲ. ಬಲಕಿನವರು ಮಾಲಕರು ಅನ್ನೋದು ಗೊತ್ತಿಲ್ಲ, ಎಡಕಿನವ್ರು ಮಾಲಕರು ಅನ್ನೋದು ಗೊತ್ತಿಲ್ಲ. ಚಂದ ಮಳಿರಾಯ 4 ಹಣಿ ತೊಗೊಂಡು ಬಿಸಿಲಿಗೆ ಮೈ ಕಾಸ್ಕೊಂಡು ಬೇರೆ ಭೂಮಿ ತಾಯಿಯೊಳಗೆ ಬಿಟ್ಟು ತಂಪು ನೆಳ್ಳ ಕುಡ್ಕೋತ ಬೇವಿನ ಗಿಡ ಕುಸಿಯಿತ್ತು. ಆದರೆ ಎಲ್ಲೋ ಇದ್ದು ಒಂದು ಗಿಡ ಸಲುವಾಗಿ 2 ಮನೆ ನಡು ನಂದನಿಂದ ಶುರುವಾಗಿತ್ತು. ನಿಮ್ಗೆ ಗೊತ್ತಿರಲಿ. 30 ವರ್ಷ ಇವರ ಚಪ್ಪಲ್ ಹರಿದು ಅವ್ರು 20 ವರ್ಷ ಗುದ್ದಾಡ್ರು. ಮತ್ತಿನ್ನು ಜಗಳ ಹತ್ಬಳಕ್ಕೆ ಯಾರು ಒಂದು ಕಡೆ ಆಗಬೇಕಲ್ಲ. ಇಟ್ಟೆಲ್ಲ 50 ವರ್ಷ ಆದ ಬಳಿಕ ಸಣ್ಣವೇನು ಹಿಡಿದ ಕೋರ್ಟ, ಸಣ್ಣವನಂತೆ ನ್ಯಾಯ ಕೋರ್ಟ್ದೊಳಗೆ ನಿರ್ಣಯ ಆಯ್ತು. ಇವಂದ ಗಿಡ ಆತ ನಿರ್ಣಯ ಆಯಿತು. ಏನು ಬೆಳಗಾವದಾಗ ನಿರ್ಣಯ ಆಯ್ತು ನಿಮಗೆ ಹೇಳಬೇಕಾದ್ರೆ, 10 kg ಪೇಡೆ ತೊಗೊಂಡು ಬಂದ್ರಿ. ಎಟ್ರಿ? 10 kg ಪೇಡೆ ತೊಗೊಂಡು ಬಂದು 10,000 ಖರ್ಚು ಮಾಡಿ ಬಾಗಲು ಮುಂದೆ ಸಂಜೆ ಮಾಡಿದ್ದು ಗೊತ್ತಾಗಿತ್ತು. ಅವ್ರಂಗೆ ಆಯಿತು. ಪೇಡೆ ತಂದು ಓನೆಗೆಲ್ಲ ಹಂಚಿದ್ರು. 10,000 ರೂಪಾಯಿ ಪಟಾಕಿ ಹಚ್ಚಿ ಎಲ್ಲರೂ ಕುಣಿದಾಡ್ರಿ. ಇವ್ರು ಬಾಗಲ ಮುಚ್ಕೊಂಡ್ರು, ಸೋತಿರ್ಲ. ಇವರು ಬಾಗಲ ಮುಚ್ಕೊಂಡ್ರು. ಅವರು ಪಟಾಕಿ ಎಲ್ಲ ಹಚ್ಚಿ ಮಾಡಿ ಎಲ್ಲರಿಗೆ ಪೇಡೆ ಕೊಟ್ಟು ಎಲ್ಲರೂ ಕುಣಿದಾಡಿ ಹಾಗೆ ಹೋಯ್ತು. ನಮ್ಮಂಗತ್ತು ಖುಷಿ ಪಟ್ಟರು. ರಾತ್ರಿ ಮೀಟಿಂಗ್ ಆಯ್ತು. ಹ್ಞೂ ಅನ್ರಲೆ, ರಾತ್ರಿ ಮೀಟಿಂಗ್ ಆಯ್ತು. ಏನಂತ? ಗಿಡ ನಮ್ಮಂಗಾಗ್ಯದ, ಇನ್ನು ಮುಂಜಾನೆ ಹೋಗಿ ಗಿಡ ನಮ್ಮ ತಾಬೇದಾಗ ತಗೋಬೇಕಂತ ರಾತ್ರಿ ಮೀಟಿಂಗ್ ಮಾಡ್ರು. ಜಗಳ ಸಲುವಾಗಿ ಆ ಕಡೆ ಹೋಗಿದ್ದಿಲ್ಲ. ರಾತ್ರಿ ಮೀಟಿಂಗ್ ಮಾಡ್ರು. ಹರ್ಯವತ್ತು ಗಿಡ ನಮ್ಮ ಕಡೆ ಬರ್ತತಿನ ಗಾಡಿ ಹಾಕೋನಂತ ಹಿತ್ತಲ ಬಾಗಲ ತೆಗೆದ್ರು. ಹಿಂದೆ ಗಿಡ ನೋಡ್ಲಾರ್ದ
ಗಿಡ ನಿಮಗಂತ ಜಗಳಾಡಕ್ಕೆ 50 ವರ್ಷ ಅದು ಗಿಡದ ಕಡೆ ಲಕ್ಷ್ಯ ಕೊಟ್ಟಿದ್ದಿಲ್ಲ. 50 ವರ್ಷ ಆದ ಬಳಿಕ ಒಬ್ಬನ ಕಡೆ ಅದು ಗಿಡ ಆಯಿತು. ನಮ್ಮ ಗಿಡ ಅಂತ ಖುಷಿ ಪಟ್ಟು ಹಿತ್ತಲು ಬಾಗಲ ತೆಗೆದ ಗಿಡ ಒಣಗೆ ಹೋಗಿತ್ತು, ಕಡೆಗೆ ಕೈ ಹತ್ತಲಿಲ್ಲ ಗಿಡ ಜೀವನದೊಳಗೆ. ಗಿಡನ ಒಣಗಿ ಹೋಗಿತ್ತು, ಗಿಡ ಒಣಗಿ ಹೋಗಿತ್ತು, ಕೇಸ ನಮ್ಮಂತೆ ಆಗಿತ್ತು. ಗೊತ್ತೈತೇನೇನ? 50 ವರ್ಷ ಕಷ್ಟಪಟ್ಟು ಮನಸ್ಸು ಕೆಟ್ಟಿತು, ಮನೆ ಕೆಟ್ಟಿತು, ಸಂಬಂಧಗಳು ಕೆಟ್ಟು 50 ವರ್ಷ ನ್ಯಾಯ ಆಯಿತು. ಇಬ್ಬರು ನಡು ಜಗಳ ಒಬ್ಬನ ಹೆಸರು ಮ್ಯಾಗ ಕಡೆ ನಮ್ಮಂತೆ ನ್ಯಾಯ ಆಗಿ ಗಿಡ ನಮ್ಮ ಪಾಲಿಗೆ ಬಂತು. ಇವ್ರ ತಿಕ್ಕಾಟದೊಳಗೆ ಇವ್ರ ನ್ಯಾಯದೊಳಗೆ ಈ ಗಿಡ ಸಲುವಾಗಿ ಜಗಳಾಡಿ ಗಿಡನ ಮರ್ತು ಹೋಗಿದ್ರು. ತಿರುಗಿ ಗಿಡ ಹೊಡೆದ ಗಿಡ ಒಣಗಿ ಹೋಗಿತ್ತು, ನೀರ ಯಾರೂ ಹಾಕಲಿಲ್ಲ ಜೀವನದೊಳಗೆ. ಮಣ್ಣಿಗಾಗಿ ಹೆಣ್ಣಿಗಾಗಿ ಹೊನ್ನಿಗಾಗಿ ಬಡದಾಡಿ ಕೆಟ್ಟಿತ್ತಿ ಲೋಕವೆಲ್ಲ. ಸಂತರೆಟ್ಟು ಸುಂದರವಾದಂಥ ಮಾತನ್ನು ಹೇಳ್ತಾರಪ್ಪ. ಜಗತ್ತಿನೊಳಗೆ ಹಿತ್ತಲಾಗಿರುವಂಥ ಒಂದು ಬೇವಿನ ಗಿಡ ಸಲುವಾಗಿ 50 ವರ್ಷ ಇಬ್ಬರು ಅಣ್ಣ ತಮ್ಮರ ಜಗಳಾಡಿ ಕಡೆಗೆ ಒಣ ಗಿಡ ತೊಗೊಂಡ್ರು. ಇಂಥ 100 ಗಿಡ ಬರಾಟ ಖರ್ಚು ಹೋಗಿತ್ತು, ಟೈಮ್ ಹೋಗಿತ್ತು. 50 ವರ್ಷ ಯಾವುದಕ್ಕೆ ಯಾರೂ ಕೂಡಲಿಲ್ಲ. ಮನಸ್ಸುಗಳು ಹೊಲಸಾಗಿದ್ದು, ಮನಸ್ಸುಗಳು ಕೆಟ್ಟಿದ್ದು, ಸಂಬಂಧಗಳು ಕೆಟ್ಟಿದ್ದು. ಒಂದು ಗಿಡ ಸಲುವಾಗಿ ಕಡೆಗೆ ಗಿಡ ಬಂದಿತ್ತು, ಖುಷಿ ಆಗಿತ್ತು. ಅದರ ಗಿಡ ಒಣಗಿ ಹೋಗಿತ್ತು ಜೀವನದೊಳಗೆ. ಹಾಗೆ ನಿಮಗೆ ಹೇಳಬೇಕಾಗಿತ್ತಂದ್ರೆ ನನ್ನ ಭೂಮಿ, ನನ್ನ ಸೀಮೆ, ನನ್ನ ಸಂಸಾರ ಸ್ವಿಟ್ಟ ಶಡವ ನೀ ಅಂತಿ ಸಂಸಾರದಾಗ ಎಳ್ದಾಡಿ ನಾ ಭಾಳ ಶಾನೆ ದೊಡ್ಡ ಅನುಗುಡ್ದ ದೇವರು ಕೊಟ್ಟಂಥ ಗಿಡ ಅಂದರೆ ಈ ಮನುಷ್ಯ ಶರೀರ. ಹೇಳ್ರಿ ನೋಡಿ ನೀವು, ಹಿತ್ತಲಾಗ ಒಂದು ಗಿಡ ಹೆಂಗೆ ಹುಟ್ಟಿತಲ್ಲ, ನಿಸರ್ಗದೊಳಗೆ ನಮ್ಮ ತಂದೆ ತಾಯಿಗಳು ಹೊಡೆದ ಅವ್ವ ಅಪ್ಪ ದೇವರ ಒಂದು ಬಂಗಾರದಂಥ ಗಿಡ ಅಂದರೆ ಇದೊಂದು ಶರೀರ, ಈ ಜನ್ಮವನ್ನು ಕೊಟ್ಟನಲ್ಲ. ಇದಕ್ಕೆ ಭಕ್ತಿ ಸಂಸ್ಕಾರದ ಒಂದಿಟ್ಟು ನೀರು ಹಣಿಸ್ಬೇಕು, ಶ್ರದ್ಧಾ ಅನ್ನುವಂಥ ಗೊಬ್ಬರ ಹಾಕಬೇಕಿದ್ರೊಳಗೆ, ಶಾಂತಿ ಸಮಾಧಾನ ಅನ್ನೋದು ಇರಬೇಕು, ಆಚಾರ ಬ್ಯಾಲಿ ಹಚ್ಚಬೇಕು, ಸತ್ಸಂಗ ಅನ್ನೋದು ಮಾಡಿ ಈ ಭಕ್ತಿ ಜೀವನ ಗಿಡ ಅನ್ನತಕ್ಕಂಥದ್ದು ಶಾಂತಿ ಸಮಾಧಾನ ಫಲ ಪಡ್ಕೊಂಡು ಭಗವಂತನ ಪಡ್ಕೊಂಡು ಈ ಜೀವನ ಅನ್ನೋದು ಉದ್ಧಾರ ಆಗಬೇಕು ವಿನಃ ಈ ವಿಷಯ ವಾಸನೆ ಜಗ್ಗಾಟದೊಳಗೆ 50 ವರ್ಷ ಆದ ಬಳಿಕ ಅವ್ರ ಹೆಸರು ಮ್ಯಾಗ ಆದ ಬಳಿಕ ಗಿಡನ ಒಣಗಿತ್ತು. ತಿರುಗಿ ನಾ ಯಾರಂತ ತಿರುಗಿ ನೋಡಿದೊಳಗಾಗಿ ಸಾವು ಬಂದು ಕರ್ಕೊಂಡು ಹೋಗಿ ಒಂದಿನ ಮನ್ನಾಗ ಹೋಗಿತ್ತು ಮುಂಚಿತವಾಗಿ. ಈ ಜೀವನ ಎಷ್ಟು ಒಳ್ಳೆಯದತ್ತೆ ತಿಳ್ಕೊಂಡು ನೋಡು ಮನುಷ್ಯನೇ. ಅದಕ್ಕಾಗಿ ಸತ್ತು ಸಂಘ, ಅದಕ್ಕಾಗಿ ಲೋ ಮಗ, ನನಗೆ ಕುರುಡು ನೋಡ್ದಾಗೆಲ್ಲ ಸ್ಮಶಾನ ನೆನಪಾಗುತ್ತೆ ಕಣೋ. ಕುರುಡ್ರಿಗೂ ಸ್ಮಶಾನಕ್ಕೂ ಏನು ಸಂಬಂಧ? ಎಂದು ಹೇಳಿತು ಬದುಕಲು ಬಿಡಿ ನನ್ನನ್ನು, ಕಣ್ಣೊಂದು ಹೇಳಿತು ಬದುಕಲು ಬಿಡಿ ನನ್ನನ್ನು. ಸುಟ್ಟು ಬೂದಿ ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ, ಸುಟ್ಟು ಬೂದಿ ಮಾಡದಿರಿ ಮಣ್ಣಿಗಾಕಿ ಮುಚ್ಚದಿರಿ. ನಿನ್ನ ಪಯಣ ಮುಗೀತೆಂದು ಆರಿಸದಿರು ದೀಪವನಿ, ಬೆಳಕಿದ್ದು ಕತ್ತಲೆಯಲ್ಲಿ ಸಾಗುವ ಜೀವಕ್ಕೆ ದೀಪವಿಟ್ಟು ಮುಂದೆ ಸಾಗು ನೀ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ ಇಬ್ಬರು ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ. ಥಿಂಕ್ ಮಾಡೋದಿಲ್ಲ. ಸೊ ಆದ್ರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ. ಅದು
ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡ್ಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣು ಇಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬೆಳೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನನ್ನ ತಮ್ಮನೂ ಮಾಡಿದ್ರು. ನಮ್ ತಂದೆನ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ್ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ.